ಇನ್ನು ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಾಗಲಕೋಟೆಯಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಪ್ರಕರಣದಲ್ಲಿ ಭಾಗಿಯಾದ ಆರೋಪಿಗಳಿಗೆ ಶಿಕ್ಷೆ ಖಚಿತ ಆಗುತ್ತೆ. ಯಾರು ತಪ್ಪು ಮಾಡಿದ್ದಾರೆ ಎಂಬುದು ತನಿಖೆಯಲ್ಲಿ ಗೊತ್ತಾಗುತ್ತೆ. ಶಿವಾಜಿ ಜಯಂತಿ ವೇಳೆ ಏನು ಕಲ್ಲು ತೂರಾಟ ಆಗಿತ್ತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಪ್ರಕರಣದಲ್ಲಿ ಭಾಗಿಯಾದ ಆರೋಪಿಗಳಿಗೆ ಶಿಕ್ಷೆ ಆಗೋದು ಖಚಿತ. ಯಾರು ತಪ್ಪು ಮಾಡಿದ್ದಾರೆ ಎಂಬುದು ತನಿಖೆಯಲ್ಲಿ ಗೊತ್ತಾಗುತ್ತೆ. ತಪ್ಪಿತಸ್ಥರ ವಿರುದ್ಧ ಖಂಡಿತವಾಗಿಯೂ ಕಾನೂನು ಕ್ರಮ ಆಗುತ್ತೆ. ಯಾವುದೇ ಧರ್ಮ ಆಗಿರಲಿ, ಜಾತಿ ಆಗಿರಲಿ, ಆಚರಣೆಗಳಿಗೆ ಅಡೆತಡೆ ಮಾಡೋದು ತಪ್ಪು. ಬಾಗಲಕೋಟೆಯಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ್ ಹೇಳಿಕೆಯನ್ನ ನೀಡಿದ್ದಾರೆ. ಯಾರು ತಪ್ಪಿತಸ್ಥರು ಅವ್ರ ಮೇಲೆ ಮಾತ್ರ. ಏನು ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ಏನು ಕಲ್ಲು ತೂರಾಟ ಆಗಿತ್ತು, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಬಾಗಲಕೋಟೆಯಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಪ್ರಕರಣದಲ್ಲಿ ಭಾಗಿಯಾದ ಆರೋಪಿಗಳು ಏನಿದ್ದಾರೆ ಅವರಿಗೆ ಶಿಕ್ಷೆ ಆಗೋದು ಖಚಿತ. ಯಾರು ಅವರನ್ನ ರಕ್ಷಣೆ ಮಾಡೋದಿಲ್ಲ. ಯಾರು ತಪ್ಪು ಮಾಡಿದ್ದಾರೆ ಎಂಬುದು ತನಿಖೆ ಮಾಡಿದ ಮೇಲೇನೆ ಗೊತ್ತಾಗುತ್ತೆ. ತಪ್ಪಿತಸ್ಥರು ಏನಿದ್ದಾರೆ ಅವರ ವಿರುದ್ಧ ಖಂಡಿತವಾಗಿಯೂ ಕಾನೂನು ಕ್ರಮ ಆಗುತ್ತೆ. ಯಾವುದೇ ಧರ್ಮ ಆಗಿರ್ಬೋದು, ಅವರು ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಯಾವುದೇ ಧರ್ಮ ಜಾತಿಯ ಆಚರಣೆಗಳಿಗೆ ಅಡೆತಡೆ ಮಾಡೋದು ತಪ್ಪು. ಬಾಗಲಕೋಟೆಯಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಅವರು ಹೇಳಿದ್ದಾರೆ, ನಾವು ನಮ್ಮ ಅಧಿಕಾರಿಗಳು ಯಾರು ತಪ್ಪಿತಸ್ಥರು ಅವ್ರ ಮೇಲೆ ಮಾತ್ರ ಕ್ರಮ ಕೈಗೊಳ್ಳಿ. ಅನಾವಶ್ಯಕ್ಕೆ ಯಾರಿಗೆ ತೊಂದರೆ, ಹಿಂದೂನೇ ಇರಲಿ ಮುಸ್ಲಿಮ್ನೇ ಇರಲಿ, ಯಾರಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಆ ಥರ ನಡೆಸಿ. 3 ದಿನಗಳ ಶಾಂತಿ ಸಭೆ ಮಾಡಿದ್ರು ಕೂಡ 2 ದಿನ ಹಂಗೆ ಇದು ಕ್ಯಾನ್ಸಲ್ ಆಯ್ತು. ಇವತ್ತಿನ ದಿವಸ ಸಕ್ಸಸ್ ಆಯ್ತಾ? ಏನಿಲ್ಲ, ಇವತ್ತೆಲ್ಲ ಜನಪ್ರತಿನಿಧಿಗಳು ಬಂದು ಇದು ಶಾಂತ ರೀತಿಯಿಂದ ಹೋಗೋಣ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದನ್ನ ನಾನು ಅದಕ್ಕೆ ಜೊತೆಗೂಡಿಕೊಂಡಿದ್ದೀನಿ. ಆ ರೀತಿ ನಾವು ನಡ್ಕೊಳ್ತೀವಿ. ಸರ್, ಈಗ ಅಂದ್ರೆ 8 ಜನನ್ನ ಅರೆಸ್ಟ್ ಮಾಡಿದಾರಲ್ಲ ಮುಸ್ಲಿಂ ಸಮುದಾಯದ ವ್ಯಕ್ತಿಗಳನ್ನ, ಅವ್ರನ್ನೇನು ಬಿಡುಗಡೆ ಮಾಡ್ಬೇಕು ಅನ್ನುವಂತ ಬೇಡಿಕೆ. ಕಾನೂನು ಇನ್ನು ನಾವು ವಿಡಿಯೋ ಮತ್ತೊಂದು ಮಗದೊಂದು ನೋಡಿದ್ದೀವಿ, ನೋಡ್ತಾ ಇದ್ದೀವಿ.